ನಮಸ್ತೆ. ನಮ್ಮ ಹೆಸರು ಶೇಖರ್ ಅಂತ. ನಮ್ಮದು ಪ್ರಾಪರು ತಿಮ್ಸಂದ್ರ. ಇಲ್ಲಿ ಹೊಸಕೋಟೆ ಪಕ್ಕ ಒಂದು ಹಳ್ಳಿಯಲ್ಲಿ. ನಾವು ಮೊದಲಿಂದನೂ ವ್ಯವಸಾಯ ಮಾಡ್ತಾಯಿದ್ರಿ, ಅಗ್ರಿಕಲ್ಚರು. ಈಗ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಅದು ಸರಕು ಸಾಗಾಣಿಕೆ ಮಾಡೋದಕ್ಕೆ ವೆಹಿಕಲ್ಸ್ ಎಲ್ಲ ಬೇಕಾಗಿತ್ತು. ನಾವು ಇದರಲ್ಲಿ ನಾವೊಂದು ಇದಕ್ಕೆ ಒಂದು ಗಾಡಿ ತೊಗೊಂಡ್ರೆ ನಾವು ಇದನ್ನೆಲ್ಲ ಸರಕು ಸಾಗಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಒಂದು ಗಾಡಿಗೆ ಪ್ಲಾನ್ ಮಾಡಿದ್ರಿ. ಆ ಟೈಮಲ್ಲಿ ನಮ್ಗೆ ಗೊತ್ತಿರೋರೊಬ್ಬರು ಈಚರ್ ತೊಗೊಳ್ಳಿ, ಚೆನ್ನಾಗಿದೆ, ಅದರಲ್ಲಿ ಒಳ್ಳೆ ಮೈಲೇಜ್ ಇದೆ, ಎಲ್ಲ ಇದೆ ಅಂತ ಹೇಳಿದ್ರಿಂದ ನಾವು ಈಚರ್ ತಗೊಂಡಿದ್ರಿ. ಅವತ್ತಿಂದ ತಗೊಂಡಿದ್ರಿ ಈಚರು 2049 ವೆಹಿಕಲ್ಲು. ಟೆಸ್ಟಿಂಗ್ ತಗೊಳಕ್ಕೆ ಹೋದಾಗ ನಾವು ಟ್ರಯಲ್ ನೋಡೋಕೆ ಟ್ರಯಲ್ ನೋಡೋಕೆ ಹೋದಾಗ ಅದು ಡ್ರೈವಿಂಗ್ ಎಲ್ಲ ನೋಡಿದರೆ ಕಾರ್ ಡ್ರೈವಿಂಗಲ್ಲೇ ಇತ್ತು. ಮತ್ತು ಚಿಕ್ಕ ವೆಹಿಕಲ್ಲು ಎಲ್ಲೇ ಚಿಕ್ಕ ರೋಡಲ್ಲೆಲ್ಲ ಹೋಗೋದಕ್ಕೆ ಮತ್ತು ಬೇರೆ ಕಡೆ ಸ್ಟೋರ್ಗಳಿಗೆಲ್ಲ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೇ ಗಾಡಿನ ನಾವು ಸೆಲೆಕ್ಟ್ ಮಾಡಿ ಇದೇ ಗಾಡಿನ ನಾವು ಪರ್ಚೇಸ್ ಮಾಡಿದ್ವಿ. ಅವರೇಜ್ ಒಂದು 10 ಬರ್ತಾ ಇದೆ. ಸಿಟಿ ಲಿಮಿಟ್ಗೆಲ್ಲ 9-10 ಗಂಟೆ ಬರ್ತಾ ಇದೆ. ದೊಡ್ಡ ವೆಹಿಕಲ್ ಹೋಗೋದಕ್ಕಾಗಲ್ಲ. ಆಮೇಲೆ ನೋ ಎಂಟ್ರಿ ಟೈಮಿಂಗ್ಸು ತುಂಬ ಇರೋದ್ರಿಂದ ಚಿಕ್ಕ ವೆಹಿಕಲಲ್ಲಿ ಸರಕು ಮೂವ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಗಾಡಿನ ತಗೊಂಡಿದ್ರಿ. ಅದಲ್ಲದೆ ಕಂಪ್ನಿಯವರೆಲ್ಲನೂ ಇದೇ ಗಾಡಿನ 24 ಅವರ್ಸು ಯೂಸ್ ಮಾಡೋದಕ್ಕೆ ಇದೇ ಗಾಡಿ ನಮಗೆ ರೆಫರ್ ಮಾಡಿದರು. ಅದರಿಂದ ನಾವು ಈ ಗಾಡಿನೇ ನಾವು ಜಾಸ್ತಿ ತಗೊಂಡು ಯೂಸ್ ಮಾಡ್ತಾಯಿದ್ವಿ. ಟ್ರಾಫಿಕ್ ತೊಂದರೆ ಇಲ್ಲ, ಎಲ್ಲಿ ಸ್ಟಾಪ್ ಆಗೋಲ್ಲ, ಏನಿಲ್ಲ. ಇನ್ನೊಂದು ಏನಂತಂದರೆ ಈ ಕಂಪ್ನಿಯಲ್ಲಿ ನಮಗೆ ಸರ್ವಿಸ್ಗೆ ಹೋದವನ್ನ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾಯಿದ್ದಾರೆ. ರೆಸ್ಪಾನ್ಸ್ ಕೊಟ್ಬಿಟ್ಟು ಅದು ಹೋದವಾಗ ಗಾಡಿಗೆ ಏನು ಅವಶ್ಯಕತೆ ಇದೆ ಅದನ್ನ ಸರ್ವಿಸ್ ಮಾಡಿ ಬೇಗ ಕಳಿಸ್ತಾ ಇದ್ದಾರೆ. ಇನ್ನೊಂದು ಕಂಫರ್ಟಬಲ್ ಏನಂತಂದರೆ ವೆಹಿಕಲ್ಗೆ ಎಲ್ಲದಕ್ಕಿಂತನೂ ಸರ್ವಿಸ್ ರೇಟ್ ಸ್ವಲ್ಪ ಕಮ್ಮಿ ಇದೆ. ಅದರಿಂದ ಈ ವೆಹಿಕಲಲ್ಲಿ ತುಂಬ ಇಷ್ಟ ಆಗಿದೆ. ಫ್ಲಿಪ್ಕಾರ್ಟ್ಗೆ ಹೊಸದಾಗಿ ಆರ್ಡ್ರ್ ಬಂದಿದೆ. 10 ವೆಹಿಕಲ್ ಬಂದಿದ್ದಾವೆ. ಈಚರ್ ಪ್ರೋ 2049 ವೆಹಿಕಲ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಪರ್ಚೇಸ್ ಮಾಡಿದ್ದೀರಿ. ಈಚರ್ ಕಂಪ್ನಿಯಿಂದ ನಮ್ಮ ಫ್ಯಾಮಿಲಿಗೆ, ನಮ್ಮ ಸ್ಟಾಫ್ಸ್ಗೆ, ನಮ್ಮ ಕಂಪ್ನಿಗೆ, ನಮ್ಮ ಯಜಮಾನ್ರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ. 1 ಗಾಡಿಯಿಂದ 100 ಗಾಡಿ ಆಗಿದೆ. ಎಲ್ಲರೂ ಹ್ಯಾಪಿಯಾಗಿದ್ದೀವಿ.